ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು ಅರ್ಧ ಒಳೆ ಫುಲ್ಲು 2 ಒಳೆಗಳಲ್ಲಿ ಅರ್ಧ ಒಳೆನೇ ಮಾತ್ರ ಕಾಯಿ ತುರ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಒಂದು 6 ಮೆಣಸು ಸಾಕು, ತುಂಬ ಖಾರ ಆಗಬಾರ್ದು. 6 ಮೆಣಸು ಮತ್ತು ಇದು ಹುಣಸೆ ಹಣ್ಣು ನೋಡಿ, ಇಷ್ಟು ಸಾಕು ನೋಡಿ. ಇದು ಮೆಣಸಿನ್ಕಾಯಿನ ನಾನು ಡ್ರೈ ಹುರ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಚಟ್ನಿಗೆ ಬೆಳ್ಳುಳ್ಳಿ ನೋಡಿ, ಇಷ್ಟು ಬೆಳ್ಳುಳ್ಳಿ ಇದ್ದರೆ ಸಾಕು, ಜಾಸ್ತಿ ಬೇಡ, ಇಷ್ಟು ಸಾಕು. ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಇದಕ್ಕೆ ಮತ್ತು ಒಗ್ಗರಣೆ ಏನೂ ಇಲ್ಲ. ಇದೊಂದು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು, ಬೆಳ್ಳುಳ್ಳಿ ಚಟ್ನಿ ರೆಡಿ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.